ಛೇ ಅದನ್ನ ನೋಡ್ಬಿಟ್ಟು ಆರೇ ಹೋಯ್ತು. ಪ್ಲಾಸ್ಟಿಕ್ ಹೂವು ನೀರಿಗೆ ಹಾಕಿದ್ರೆ ಅಳ್ಳುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಅಳ್ಳೇ ಇಲ್ಲ. ಇವಾಗ ಸೀರೆ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿದೀವಿ. ನಾವು ಕಿರೀಟನ ಈ ರೀತಿ ಲಾಸ್ಟ್ ಇಯರ್ ಕೂಡ ಈ ರೀತಿ ಒಳ್ಳೆ ಹೂವಿನ ಗಿಡ ಅಂತ ಅಂದ್ರು, ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೆಸರು ಕೇಳಿದ್ದು. ಗೈಸ್ ಫೈನಲಿ ಈ ರೀತಿ ರೆಡಿ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ವ, ಸೊ ಹಾಗಾಗಿ ನಾನು ಆಂಟಿ ಮನೆಗೆ ಇವಾಗ ಹೋಗ್ತಾ ಇದ್ದೀನಿ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಅಂದರೆ ಸಿಂಪಲಾಗಿ ಮಾಡ್ತಾರೆ, ದೇವ್ರನ್ನೆಲ್ಲ ಕೂರಿಸೋದು ಆ ಥರ ಎಲ್ಲ ಮಾಡಲ್ಲ. ಬಟ್ ನಮ್ಮ ಆಂಟಿ ಮನೇಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ದೇವರೆಲ್ಲ ಕೂರಿಸ್ತಾರೆ. ಸೊ ಹಾಗಾಗಿ ನಾನು ಹಬ್ಬಕ್ಕೆ ಅಂತ ಇವತ್ತು ಹೋಗ್ತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಇವತ್ತು ಅಡ್ವಾನ್ಸ್ ಆಗಿ ಹ್ಯಾಪಿ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಅಷ್ಟೇ. ಸೊ ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾವ್ಯಾವ ರೀತಿ ಪ್ರಿಪ್ರೇಷನ್ ಆಗಿದೆ, ಏನೇನು ಮಾಡಿದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಮನೆ ನೋಡಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಮುಂದೆ ಟೈಲ್ಸ್ ಎಲ್ಲ ಒಂಥರ ಡಿಫ್ರೆಂಟಾಗಿದೆ ಅಲ್ವಾ. ಹೂ ನೋಡಿ ಗೈಸ್ ಎಷ್ಟು ಕಲರ್ಫುಲ್ಲಾಗಿ ಏನು ಸಖತ್ತಾಗಿ ಬಿಟ್ಟಿದೆ ಅಂತ. ಮತ್ತು ಈ ಮರದಲ್ಲಿ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ನೇಚರ್ ಅಂದರೆ ಎಷ್ಟು ಚಂದ ಅಲ್ವಾ ಗೈಸ್. ಇಲ್ಲಿ ಮಳೆ ಬಂದಿದೆ ನೋಡಿ, ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತ ನೇಚರು. ನಮ್ಮ ಆಂಟಿ ಹೇಳ್ತಿದ್ರು ಮಳೆನೇ ಇಲ್ಲ ಅಂತ. ಬಟ್ ಇವತ್ತು ತುಂಬಾ ಮಳೆ ಬಂದಿದೆ, ಸಿಕ್ಕಾಪಟ್ಟೆ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನೇಚರ್ ಅಂತೂ. ಇಲ್ಲಿ ಲಾಸ್ಟ್ ಟೈಮ್ ಬಂದುಬಿಟ್ಟು ನಲ್ಲಿಕಾಯಿ ಕುಯ್ಕೊಂಡೋಗಿದ್ದೆ. ನೀವು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ಇನ್ನೂ ನೋಡಿ ಎಷ್ಟು ಬಿಡುತ್ತೆ ಅಂತ. ಬಟ್ ನೋಡಿ ಇವಾಗ ಚಿಕ್ಕದಾಗಿ ಗ್ರೀನ್ ಕಲರಲ್ಲಿ ಚಿಗುರು ಬಿಡ್ತಾ ಇದೆ. ಎಷ್ಟು ಬಿಟ್ಟಿದೆ ನೋಡಿ, ಒಂದು ಗೊಂಚಲಲ್ಲಿ ಇಷ್ಟಿದೆ. ನೆಕ್ಸ್ಟ್ ಟೈಮ್ ನಮ್ಗೆ ಬರೋ ಅಷ್ಟೊತ್ತಿಗೆ ದೊಡ್ಡದಾಗಿರುತ್ತೆ ಅನಿಸುತ್ತೆ. ನನಗಂತೂ ನಲ್ಲಿಕಾಯಿ ಅಂದರೆ ತುಂಬಾ ಇಷ್ಟ. ಯಾರಿಗೆಲ್ಲ ನಲ್ಲಿಕಾಯಿ ಇಷ್ಟ ಅವ್ರು ಕಮೆಂಟ್ ಮಾಡಿ ತಿಳಿಸಿ. ಜೋಳ ನೋಡಿ ಗೈಸ್ ಇವಾಗ ಚಿಕ್ಕದಾಗಿ ಬಿಡ್ತಾ ಇದೆ. ಈ ಊರಿಗೆ ಬಂದರೆ ಏನೋ ಒಂಥರ ಚಂದ ಎಲ್ಲ ಇರುತ್ತೆ ಈ ಊರಲ್ಲಿ. ಮಾವಿನ ಮರಗಳಂತೂ ಸಿಕ್ಕಾಬಟ್ಟೆ ಇದೆ ಈ ಊರಲ್ಲಂತೂ. ಇಲ್ಲಿ ನೋಡಿ ಫುಲ್ಲು ಮಾವಿನ ಮರಗಳು, ಜೋಳ, ರಾಗಿ, ಬರೀ ಇದನ್ನೇ ಬೆಳೆಯೋದು. ಇಲ್ಲಿ ನೋಡಿ ಒಂದು ಹಕ್ಕಿ ಪಾಪ ಒಂದೇ ಕೂತಿದೆ. ಛೇ ಅದನ್ನ ನೋಡ್ಬಿಟ್ಟು ಆರೇ ಹೋಯ್ತು. ಇಲ್ಲಿ ನೋಡಿ ಮನೆಗೆ ಯಾವ ಫೋಟೋ ಅಂಟಿಸಿದ್ದಾರೆ ಅಂತ, ದನ ಫೋಟೋ ಅಂಟಿಸಿದ್ದಾರೆ. ವಾವ್ ಗೈಸ್, ಅಲ್ಲಿ ನೋಡಿ ಗೈಸ್ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ನೇಚರು. ವಾವ್, ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ರಿಯಲ್ ಆಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಗೈಸ್. ಹೆಂಗಿದೆ ಅಂತ ಈ ನೇಚರ್ನ ನೋಡೋದಕ್ಕೆ ಏನೋ ಒಂಥರ ಚಂದ. ಇಲ್ಲಿ ನೋಡಿ ಆಂಜನೇಯ ಹತ್ರ ಇಲ್ಲಿ ಇದೆಯಲ್ಲ, ಇಲ್ಲಿ ಅಕ್ಕಿ ಗೂಡು ಕಟ್ಟಿದೆ ಅನಿಸುತ್ತೆ. ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ಅಲ್ಲೆಲ್ಲ ಹುಲ್ಲಿದೆ. ಸೊ ಗೈಸ್, ನಾನಿವಾಗ ಮನೆಗೆ ಬಂದೆ. ಇವಾಗ ಫ್ರೆಶ್ ಅಪ್ ಆಗಬೇಕು. ಈಕ್ಷು ಮನೆಯಲ್ಲಿ ಇಲ್ಲ, ಮೇ ಬಿ ಅಂಗನವಾಡಿಗೆ ಹೋಗಿದ್ದಾಳೆ ಅಂತ ಅನಿಸುತ್ತೆ. ಇನ್ನೂ ಬಂದಿಲ್ಲ ಅವಳು. ಆಟ ಸಾಮಾನೆಲ್ಲ ಇಲ್ಲೇ ಹರಡ್ಕೊಂಡಿದ್ದಾಳೆ ನೋಡಿ ಗೈಸ್ ಯಾವ ಥರ ಹರಡಿದ್ದಾಳೆ ಅಂತ ಮಂಚದ ಮೇಲೆ. ಗೈಸ್, ನಮ್ಮ ಆಂಟಿ ನಾಳೆ ಪೂಜೆಗೆ ಅಂತ ಹೇಳ್ಬಿಟ್ಟು ಲೋಟಸ್ ತಗೊಬಂದಿದ್ದಾರೆ. ಸಕ್ಕತ್ತಾಗಿದೆ ನಿಜವಾಗ್ಲೂ. ನಾನು ಫಸ್ಟ್ ಟೈಮ್ ಅದನ್ನ ಟಚ್ ಮಾಡಿರೋದು ಕೈಯಲ್ಲಿ. ಅವರು ಇಲ್ಲೇ ಇದು ಅವ್ರ ಊರಲ್ಲಿ ಕುಯ್ಕೊಂಬಂದಿರೋದಂತೆ. ತುಂಬಾ ಕುಯ್ಕೊಂಬಂದಿದ್ದಾರೆ. ಆದರೆ ಮೊಗ್ಗು ಕುಯ್ಕೊಂಬಂದಿದ್ದಾರೆ ಚಿಕ್ಕದು. ಮತ್ತು ಒಂದೇ ಒಂದು ಸ್ವಲ್ಪ ಮೊಗ್ಗಾಗಿದೆ. ಅದು ಮೇ ಬಿ ನಾಳೆ ಅರಳ್ಬೋದು, ನಾಳೆ ಅಷ್ಟರೊಳಗೆ ಅರಳ್ಬೋದು. ಬಟ್ ಅದು ಇಷ್ಟಪ್ಪ ಪಿಂಕ್ ಕಲರ್ ಸಕ್ಕತ್ತಾಗಿದೆ. ಅದು ಫ್ರಿಜ್ ಒಳಗೆ ಇನ್ನೂ ಹಾಗೆ ಇಟ್ಟಿದ್ದಾರೆ. ನಾವು ಒಂದು ಸ್ವಲ್ಪ ಮೊಗ್ಗು ಅಂತವನ್ನ ತಗೊಂಡು ನಾಳೆಗೆ ಅಳ್ತಾವ ನೋಡೋಣ ಅಂತ ಹೇಳ್ಬಿಟ್ಟು ಇವಾಗ ಡ್ರಮ್ಮಿಗೆ ಹಾಕಿದ್ದೀವಿ. ನೋಡೋಣ ನಾಳೆ ಅರಳುತ್ತಾ ಅಂತ. ಬಟ್ ಇವಾಗ ಯಾವ ರೀತಿ ಆಗಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ನೋಡಿ ಡ್ರಮ್ಮಿಗೆ ಹಾಕಿದ್ದೀವಿ. ಮೇ ಬಿ ಅರಳುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ನಾಳೆ ಏನಾಗುತ್ತೆ ಅಂತ. ಒಂದು ದೊಡ್ಡದಿದೆ ಗೈಸ್, ಏನು ಸಖತ್ತಾಗಿದೆ ಗೊತ್ತಾ, ಫುಲ್ಲು ಪಿಂಕ್ ಕಲರು. ಅರಳಿದೆ, ಅದು ಒಂದು ಸ್ವಲ್ಪ ಅರಳಬೇಕಷ್ಟೇ, ಆ ಥರ ಇದನ್ನು ಹಾಗೆ ಫ್ರಿಜ್ಜಿಗೆ ಹಾಕಿಟ್ಟಿದ್ದಾರೆ. ಇಲ್ಲಿ ಒಬ್ಬಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮ ಆಂಟಿ ಇವಾಗ ಒಂದು ಗಿಡ ತರಿಸಿದ್ದಾರೆ, ಏನೋ ಮಳ್ಳೆ ಹೂವಿನ ಗಿಡ ಅಂತ ಅಂದರು. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೆಸರು ಕೇಳಿದ್ದು. ಇದು ಹಬ್ಬತ್ತಂತೆ ನೋಡಿ. ಹಬ್ಬದ ಹಿಂದಿನ ದಿನವೇ ಎಷ್ಟು ಒಳ್ಳೆ ಹೂವು ಸಿಕ್ಕಿದೆ ಇದಕ್ಕೆ. ಜಸ್ಟ್ 50 ರೂಪೀಸ್ ಅಂತೆ. ನೋಡೋಣ ಎಷ್ಟು ಹಬ್ಬುತ್ತೆ, ಹೆಂಗಾಗುತ್ತೆ ಅಂತ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ತೋರಿಸ್ತೀನಿ. ಅಕಸ್ಮಾತ್ ಇಲ್ಲಿಗೆ ಬಂದಾಗ ಅರಳಿದ್ರೆ, ಅದು ಹಬ್ಬಿದ್ರೆ ನಾನು ತೋರಿಸ್ತೀನಿ, ಓಕೆನಾ. ವಿಳ್ಯದೆಲೆ ಅದು ಏನು ಅಂತ ಗೊತ್ತಿಲ್ಲ. ನಮ್ಮ ಮನೇಲೂ ಸೇಮ್ ಇದೇ ರೀತಿ ಆಗಿದೆ. ಕೈಗೆ ಎಟ್ಕಲ್ಲ ಗೈಸ್. ಕೆಳಗಡೆ ನೋಡಿ, ಕೆಳಗಡೆ ಈ ರೀತಿ ಆಗಿದೆ. ನಮ್ಮ ಮನೇಲೂ ಸೇಮ್ ಹಿಂಗೆ ಆಗಿದೆ. ಬಟ್ ಮೇಲ್ಗಡೆ ಮಾತ್ರ ಹಬ್ಬುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಕೈಗೆ ಮಾತ್ರ ಸಿಗಲ್ಲ. ನಮ್ಮ ಮನೇಲೂ ಸೇಮ್ ಇದೇ ರೀತಿ. ನಮ್ಮ ಮನೇಲಿ 3-4 ಮರದಲ್ಲಿ ಇದೇ ರೀತಿ ತುಂಬ ಹಬ್ಬಿದೆ. ಬಟ್ ಮೇಲ್ಗಡೆ ಇದೆ, ಸುಮ್ಮನೆ ವೇಸ್ಟ್. ಅದು ವೇಸ್ಟ್ ಆಗುತ್ತೆ. ಕೆಳಗಡೆ ಹಬ್ಬಿದ್ರೆ ಕೆಳಗಡೆ ಕುಯ್ಯೋಕ್ಕಾದ್ರೂ ಕುಯ್ಕೊಬೋದು. ಬಟ್ ಮೇಲ್ಗಡೆ ಹಬ್ಬಿರುತ್ತಲ್ವ,
ಸೊ ನಮ್ಮನೇಲೂ ಇದೇ ಪ್ರಾಬ್ಲಮ್ಮು. ಇಲ್ಲಿ ನೋಡಿ, ಇಲ್ಲಿ ಎಂಥದೋ ಕಾಳಿನ ಗಿಡ ಹಾಕಿದ್ದಾರೆ. ಮತ್ತು ಈ ಕಡೆ ಇಲ್ಲೇನೋ ಹಾಕಿದ್ದಾರೆ, ಇಲ್ಲಿ ಏನು ಅಂತ ಗೊತ್ತಿಲ್ಲ. ಬಟ್ ಇದು ಕಾಳಿನ ಗಿಡ ಅನಿಸುತ್ತೆ, ಮೇ ಬಿ ಕಾಳಿಂದ ಬೀನ್ಸಿಂದ ಗೊತ್ತಿಲ್ಲ. ಏನೋ ಗಿಡ ಹಾಕ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಇದು ಕರ್ಬೇವಿನ ಸೊಪ್ಪು ಗಿಡ ಇದೆ. ಮತ್ತು ಆ ಕಡೆ ಏನೋ ಪೊಮಗ್ರೆನೇಟ್ ಗಿಡ ಇದೆ ಇಲ್ಲಿ. ಆದರೆ ಒಂದೇ ಒಂದು ಸತಿ ಬಿಟ್ಟಿತ್ತು, ಅವಾಗ ಬಿಟ್ಟಿತ್ತು. ನಾನು ಒಂದೇ ಒಂದು ಸತಿ ಇಲ್ಲಿ ತಿಂದಿರೋದು, ಮತ್ತೆ ತಿಂದೇ ಇಲ್ಲ. ಮತ್ತು ಇಲ್ಲಿ ಪೈನಾಪಲ್ ಗಿಡ. ಗೈಸ್ ಈಕ್ಷು ಬಂದ್ಲು. ಹಾಯ್ ಹಾಯ್ ಹಾಯ್. ಗೊತ್ತಾಗಿಲ್ಲ ಅವಳನ್ನ ನೋಡಿ ನಾಚ್ಕೊಂಡು. ಇದ್ಯಾವ್ದಿತ್ತು ಪಾಪು? ಹಾಯ್ ಹಾಯ್. ಯಾರಿದು? ಈಕ್ಷಾ, ನಾನಿವಾಗ ಊಟ ಮಾಡ್ತಾಯಿದ್ದೀನಿ. ಸೊಪ್ಪಿನ ಸಾರು ಮಾಡಿದ್ದಾರೆ. ಇದೇನೋ ಚಟ್ನಿ, ಏನು ಚಟ್ನಿ ಅಂತ ಗೊತ್ತಿಲ್ಲ. ಊಟ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 1:30 ಆಗಿದೆ. ಈಕ್ಷು ಅಂಗನವಾಡಿಯಿಂದ ಬಂದುಬಿಟ್ಟು ಮಲಗಿದ್ದಾಳೆ. ನಮ್ಮ ಆಂಟಿ ಅಂತೂ ಸೊಪ್ಪಿನ ಸಾಂಬಾರು ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ರುಚಿಯಾಗಿದೆ. ಮತ್ತು ಈ ಕೋಳಿ ನೋಡಿ ಗೈಸ್, ಕೋಳಿಗೆ ನಮ್ಮ ಅಂಕಲ್ಲು ಮೂಗಿಗೇನೋ ಇದು ಅದ್ರದ್ದೇ ಪುಕ್ಕನ ಚುಚ್ಚಿದ್ದಾರೆ ಮೂಗಿಗೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಊಟ ಮಾಡ್ತಾಯಿದ್ದೀನಲ್ವಾ, ಸೊ ಝೂಮ್ ಹಾಕೋಕ್ಕಾಗ್ತಾ ಇಲ್ಲ. ನೋಡಿ ಹೆಂಗೆ ಚುಚ್ಚಿದ್ದಾರೆ ಅಂತ. ಪಾಪ ಆ ಕೋಳಿಗೆ ಕಾಣಿಸಲ್ಲ ಅನಿಸುತ್ತೆ ಮೇ ಬಿ. ನಾನಿವಾಗ ಕಡಲೆಕಾಳು ತಿಂತಾಯಿದ್ದೀನಿ. ಇವ್ರ ಕಡೆ ಎಲ್ಲ ಬೆಳೆಯೋದು ಬರೀ ಕಡಲೆಕಾಳು, ರಾಗಿ, ಜೋಳ, ಬರೀ ಇದನ್ನೇ ಬೆಳೀತಾರೆ. ಮತ್ತು ನಮ್ಮ ಆಂಟಿ ಒಂದು ಗಿಡ ನಟ್ಟಿದ್ರು, ಆವಾಗ ಏನು ಸಕ್ಕತ್ತಾಗಿ ಬಿಟ್ಟಿದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಅರಳಿದೆ ಹೂವು. ಇದು ಮೇ ಬಿ ವರಮಹಾಲಕ್ಷ್ಮಿ ವ್ಲಾಗ್ ಆಗಲ್ಲ ಅನಿಸುತ್ತೆ, ಮೇ ಬಿ ಬರೀ ನೇಚರ್ ವ್ಲಾಗ್ ಆಗುತ್ತೆ ಅನಿಸುತ್ತೆ. ನಾನು ಆಂಟಿ ಇಬ್ಬರು ಸೇರಿಕೊಂಡು ದೇವರಿಗೆ ಕಿರೀಟ ಮಾಡ್ತೀವಿ ಹೂವಲ್ಲಿ. ಮತ್ತು ಲಾಸ್ಟ್ ಟೈಮ್ ಕೂಡ ನಾವು ಅದೇ ರೀತಿ ಮಾಡಿದ್ವಿ. ಮೇ ಬಿ ಲಾಸ್ಟ್ ಟೈಮ್ದು ಫೋಟೋ ಇದ್ದರೆ ಅದನ್ನು ಈ ವ್ಲಾಗಿಗೆ ಸೈಡಿಗೆ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇವಾಗ ನಮಗೆ ಫುಲ್ಲು ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಯಾಕಂದರೆ ದೇವರಿಗೆ ಸೀರೆ ಎಲ್ಲ ಇವತ್ತೇ ಉಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಅದು ಪಿನ್ನೆಲ್ಲ ಮಾಡೋದಿದೆ, ತುಂಬಾ ಕೆಲಸ ಇದೆ. ಸೊ ನೋಡೋಣ, ಎಷ್ಟಾಗುತ್ತೆ ಅಷ್ಟು ವ್ಲಾಗ್ನ ಮಾಡ್ತೀನಿ. ಎಲ್ಲ ತೊಳೆದು ರೆಡಿಯಾಗಿದೆ. ಈ ಕೊಡಪನಕ್ಕೆ ನಾವು ಭತ್ತ ಹಾಕೋಣ ಅಂತೇಳ್ಬಿಟ್ಟು ತುಂಬ ನೋಡಿದ್ವಿ. ಬಟ್ ಇಷ್ಟು ಭತ್ತ ಮನೆಯಿಂದ ತೊಗೊಂಬಂದಿದ್ದು ಸಾಕಾಗಲೇ ಇಲ್ಲ ಗೈಸ್. ಅದಕ್ಕೆ ಇವಾಗ ಇದಕ್ಕೆ ಅಕ್ಕಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಇಷ್ಟು ರೆಡಿ ಮಾಡಿ ಇಟ್ಕೊಂಡಾಗಿದೆ. ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಇದೆಲ್ಲ ಮಾಡಿ ಇಟ್ಕೊಂಡೋಗಿದೆ. ಇದು ಗುಂಡ್ಪಿನ್ನು. ನಾವು ಕಿರೀಟನ ಈ ರೀತಿ ಲಾಸ್ಟ್ ಇಯರ್ ಕೂಡ ಈ ರೀತಿ ಈ ಥರ ಕಟ್ ಮಾಡಿಕೊಂಡು ಇದ್ರ ಮೇಲೆ ಎಲೆ ಇಟ್ಟು ಆಮೇಲೆ ಹೂವು ಇಟ್ಬಿಟ್ಟು ಚೆನ್ನಾಗಿ ಮಾಡಿದ್ವಿ. ಅದೇ ರೀತಿ ಈ ಸತಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇದು ಯಾವ ರೀತಿ ಆಗುತ್ತೆ ಅಂತ. ಎಲ್ಲ ಕಂಪ್ಲೀಟ್ ಆದಮೇಲೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಸೀರೆ ಉಡಿಸ್ಬೇಕು, ಅಂದರೆ ಸೀರೆ ಪಿನ್ ಮಾಡಬೇಕು. ಸೀರೆ ಪಿನ್ನೆಲ್ಲ ಆದಮೇಲೆ ಕಿರೀಟ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಗೈಸ್, ನಾವು ನಮ್ಮ ಆಂಟಿ ಯಾವಾಗಲೂ ಇದೇ ರೀತಿ ಮಾಡೋದು. ಕಿರೀಟನ ಅದನ್ನು ವಿಳ್ಳೆದೆಲೆ ಹಾಕಿಬಿಟ್ಟು ಆಮೇಲೆ ಹೂನ ಅದಕ್ಕೆ ಇಟ್ಬಿಟ್ಟು ಅಲ್ಲಿ ಗುಂಪಿನ ಚುಚ್ತೀವಿ. ಮುಟ್ಬಾರ್ದು ಈಕ್ಷಾ. ಕಿರೀಟ ಮಾಡಿಟ್ಟಿದ್ರಲ್ಲಿ ಮಾರಕ್ಕೆ 350 ಪ್ಲಾಸ್ಟಿಕ್ ಹೂವು ಏನಕ್ಕೆ ಆ ಪ್ಲಾಸ್ಟಿಕ್. ಏನು ಮಾಡ್ತಿದ್ದೀರಾ ಎಲ್ಲ? ಕಾಫಿ ಕುಡಿದ್ರಾ? ಚೆನ್ನಾಗಿದ್ದೀರಾ? ಇಲ್ಲಿ ಮಾತಾಡ್ಸು ಅವ್ರನ್ನ. ನಮಸ್ಕಾರ ಗೈಸ್. ಇವಾಗ ದೇವ್ರ ಫೋಟೋದ ಹತ್ರ ಇಡೋದಕ್ಕೆ ಕಬ್ಬಿನ ಜೊನ್ನೆ ಬೇಕು ಅಂತ ಹೇಳಿದ್ರು ನಮ್ಮ ಆಂಟಿ. ಸೊ ಹಾಗಾಗಿ ನವೀನಣ್ಣ ಅವ್ರ ಮನೆಗೆ ಬಂದು ಅವ್ರ ಹತ್ರ ಕಬ್ಬಿನ ಜೊನ್ನೆನ ಕುಯ್ಸ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲಿ ನೋಡಿ ಗೈಸ್, ಮಲ್ಲಿಗೆ ಹೂವು ಏನು ಸಖತ್ತಾಗಿ ಬಿಟ್ಟಿದೆ ಅಂತ. ಗೈಸ್ ಇವಾಗ ನಮ್ಮ ಆಂಟಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಮುಂದೆ ರೆಡಿ ಮಾಡಬೇಕು. ಇವಾಗ ಅಕ್ಕಿ ಹಾಕ್ತಾ ಇದ್ದಾರೆ. ಗೈಸ್ ಇಲ್ಲಿ ನಾವು ಸೀರೆ ಎಲ್ಲ ಪಿನ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಸೀರೆ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ. ಉಡ್ಸಿದೀವಿ. ನಮ್ಮ ಆಂಟಿಗೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ವಂತೆ. ಈಗ ಮತ್ತೆ ಟ್ರೈ ಮಾಡಬೇಕು. ಇವಳಂತೂ ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಾವಳು ಗೈಸ್ ನಮಗಂತೂ. ಯಪ್ಪ ದೇವ್ರೆ, ಸಿಕ್ಕಾಬಟ್ಟೆ ಬೋರಿಂಗು. ನೋಡಿ ಇಲ್ಲಿ ಹೆಂಗಾಡ್ತಾವಳೆ. ಈಕ್ಷಾ, ಮಧ್ಯಾಹ್ನ ಊಟ ಪೀಡಲ್ಲಿ ಏನು ಹೇಳ್ಕೊಡ್ತಾರೆ ನಿಮಗೆ? ಹಾಂ,
ಹೇಳು ಹಸತಮ್ಮ ಹೇಳು. ಗೈಸ್ ಇವಾಗ 20% ಅಷ್ಟೇ ರೆಡಿ ಆಗಿರೋದು. ನೋಡಿ ಈ ರೀತಿ ಸೀರೆ ಉಡ್ಸಿದೀವಿ. ಸೀರೆ ಯಾವ ರೀತಿ ಉಡ್ಸಿದೀವಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಾಮೆಂಟ್ ಮಾಡಿ. ನೀರಿಗೆ ಹಾಕಿದ್ರೆ ಅರಳುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಅರಳೇ ಇಲ್ಲ, ಹೆಂಗಿತ್ತು ಹಾಗೆ ಇದೆ ನೋಡಿ. ಗೈಸ್ ಇವಾಗ ಹೂವೆಲ್ಲ ಇಟ್ಟು ಆಲ್ಮೋಸ್ಟ್ ಒಂದು 30 to 40% ನಾವು ಎಲ್ಲ ರೆಡಿ ಮಾಡಿದೀವಿ. ಗೈಸ್ ಈ ಕಡೆ ಹಣ್ಣೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಹಣ್ಣು ದೀಪ ಎಲ್ಲ ರೆಡಿ ಆಗಿದೆ. ಗೈಸ್ ಇವಳು ನೋಡಿ ದೇವರಿಗೆ ಅಂತ ಇಟ್ಟಿದ್ನ ತಗೊಂಡು ತಿಂತಾ ಇದ್ದಾಳೆ. ಗೈಸ್ ಈಕ್ಷಾ ಅವ್ರ ದೊಡ್ಡಮ್ಮರ ಮನೆಗೆ ಬಂದೆ. ಅವರು ಯಾವ ರೀತಿ ರೆಡಿ ಮಾಡಿದ್ದಾರೆ ನೋಡೋಣ ಅಂತ, ಬಟ್ ಅವ್ರು ಇನ್ನೂ ರೆಡಿ ಮಾಡಿಲ್ಲ, ಅವ್ರು ನೈಟ್ ರೆಡಿ ಮಾಡೋದಂತೆ. ಸೊ ಗೈಸ್ ನೋಡಿ ಇವಾಗ ಯಾವ ರೀತಿ ಆಗಿದೆ ಅಂತ. ಹೂವು ಇದೇ ಗೈಸ್ ಅರಳಿರೋದು. ಗೈಸ್ ಇವಾಗ ಆಲ್ಮೋಸ್ಟ್ ಒಂದು 70% ರೆಡಿ ಆಗಿದೆ. ಇನ್ನು ಬೆಳಗ್ಗೆ ಎದ್ದು ಕಳಸ ಹೂಡ್ಬಿಟ್ಟು ಹೂವಿನಾರ ಹಾಕಬೇಕು. ಗುಡ್ ಮಾರ್ನಿಂಗ್ ಗೈಸ್. ನಮ್ಮ ಆಂಟಿ ಇವಾಗ ಬಾಗಿಲು ಪೂಜೆ ಮಾಡ್ತಾ ಇದ್ದಾರೆ. ಗೈಸ್ ಇವಾಗ ನೋಡಿ ಫೈನಲಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಚೆನ್ನಾಗಿ ಮಾಡಿದೀವ ಗೈಸ್. ಇವಾಗ ನಮ್ಮ ಆಂಟಿ ನನ್ನ ತಂಗಿಗೆ ಮತ್ತು ಅವ್ರ ಮಾವಂಗೆ ಫೋಟೋ ಪೂಜೆ ಮಾಡ್ತಾ ಇದ್ದಾರೆ. ಇವಳು ನನ್ನ ತಂಗಿ ತನ್ವಿತಾ ಅಂತ. ಅವಳು 8th ಸ್ಟ್ಯಾಂಡರ್ಡಲ್ಲೇ ತೀರ್ಕೊಂಡ್ಬಿಟ್ಲು. ಅದಾದಮೇಲೆ ಈಕ್ಷಾ ಹುಟ್ಟಿದ್ದು. ಗೈಸ್ ಮುಂದೆಗಡೆ ರಂಗೋಲಿ ತಾವರೆ ಹೂವನ್ನ ಬಿಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಲ್ವಾ ಗೈಸ್. ನೋಡಿ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಂಪ್ಲೀಟಾಗಿ. ಬೆಳಗ್ಗೆ ಅಂತೂ ಒಂದು ದೊಡ್ಡ ತಲೆನೋವಾಗೋಗ್ಬಿಟ್ಟಿತ್ತು. ಏನು ಅಂತ ಅಂದರೆ ಕಳಸ ತುಂಬಾ ಜಾರಾಡ್ತಾ ಇತ್ತು ಹೂ ಇಟ್ಟಾಗ. ಆಮೇಲೆ ಆಗೋ ಈಗೋ ಮಾಡಿ ಸರಿ ಮಾಡಿದ್ವಿ. ಗೈಸ್ ಇವಾಗ ಪೂಜೆ ಎಲ್ಲ ಆಯಿತು. ಮಂಗಳಾರತಿ ಮಾಡ್ತಾ ಇದ್ದಾರೆ. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವರು. ಗೈಸ್ ನೆನ್ನೆ ತಗೊಬಂದಿದ್ರಲ್ಲ ಹೊಸ ಗಿಡ, ಅದರಲ್ಲಿ ಒಂದೇ ಒಂದು ಮೊಗ್ಗು ಹೂವಾಗಿ ಅರಳಿದೆ ನೋಡಿ. ಗೈಸ್ ನಾವು ಮನೇಲಿ ಪೂಜೆನ ಮುಗಿಸ್ಕೊಂಡು ಇವಾಗ ನಾವು ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಅದೇ ನಮ್ಮ ಆಂಟಿ ಮನೆ ಆಪೋಸಿಟ್ ಇದೆಯಲ್ಲ, ಅದೇ ಆಂಜನೇಯ ಟೆಂಪಲ್. ನೋಡಿ ಏನು ಸಖತ್ತಾಗಿದೆ ಅಂತ. ಎಲ್ಲ ರೆಡಿ ಮಾಡಿದ್ದಾರೆ ಪೂಜೆಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವಿವಾಗ ಕೊಗಿಲ್ ಮನೆ ಗಡೀಲಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಎಲ್ಲ ಆಯಿತು, ಬೆಳಗ್ಗೆ ತಿಂಡಿನೂ ಆಯಿತು, ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಆಯಿತು. ಸೊ ಇವಾಗ ಗಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಗೈಸ್ ಇವಾಗ ನಾವು ಟೆಂಪಲಿಗೆ ಬಂದ್ವಿ. ಇಲ್ಲಿ ನೋಡಿ ನಾಗರಾಜ ನಾಗರಾಣಿ. ಗೈಸ್ ಇದು ದೇವಿರಮ್ಮ ಟೆಂಪಲ್ ಅಂತೆ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಗೈಸ್ ನೋಡಿ ಇವತ್ತು ಹಬ್ಬ ಅಲ್ವಾ, ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿರಮ್ಮ ಅಂತೂ. ಸೊ ಗೈಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್.